ವ್ಲಾಗ್ಸ್ ನೆನ್ನೆದೇ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಇದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ವೆಲ್ಕಮ್ ಬ್ಯಾಕ್. ಇನ್ನೊಂದು ಅರ್ಶಿನ ಶಾಸ್ತ್ರ ಮಿಸ್ ಆಗಿ ಹೋಗ್ಬಿಟ್ಟಿದೆ, ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ. ಇವಾಗ ಟೈಮು 3 ಗಂಟೆ ಆಗಿದೆ. ಬಳೆ ಶಾಸ್ತ್ರ ಮುಗಿಸಿ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಟೈಮಲ್ಲಿ ಶಾಸ್ತ್ರ ಮಾಡ್ತಿದ್ದಾರೆ. ಹೆಚ್ಚು ಇಲ್ಲಪ್ಪ, ಮಜಾನೆ ಆಗೋದು. ನಾನು ಮೀರಾಬಾಯಿ ಆಗ್ತೀನಿ, ಕೃಷ್ಣ ಏನೇನೋ ಮಾತಾಡ್ತಾವಳೆ. ಕಲಿಯುಗದ ಮೀರಾಬಾಯಿ. ಇವಾಗ ಚೌಟ್ರಿಯಿಂದ ಮನೆಗೆ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಬರ್ತೀವಿ. ಬೆಳಗ್ಗೆನೇ ಇವಾಗ ಅಂದರೆ ಇನ್ನೊಂದು 2 ಅವರ್ಸ್ ಬರ್ತೀವಿ. ಕಾರ್ ಬಂತು. ಎಲ್ಲ ಆಗುತ್ತೆ ಜಾಗ. ಟೈಮ್ ಇವಾಗ 4:15. ಮನೆಯಲ್ಲಿ ಇದ್ದೀವಿ. ನಾವು ಮನೇಲಿ ಇದ್ದೀವಿ. ರಿಸೆಪ್ಷನ್ ಡ್ರೆಸ್ ಚೇಂಜ್ ಮಾಡಿದ್ರೆ ಟೀ ಮಾಡ್ತಿದ್ದೀವಿ. ನಾವು ಮದುವೆ ದಿನ ಬಂದ್ರಿಂದ ರಿಸೆಪ್ಷನ್ ಡ್ರೆಸ್ಸಲ್ಲಿ ಇದ್ದೀವಿ. ಅದೇ ಜಾತ್ರೆಯಲ್ಲಿ. ನನ್ನ ಗರ್ಲ್ಸ್ ಎಲ್ಲ ನೋಡಿ ಸ್ಟ್ರೈಟ್ ಹೇರ್ ಆಗ್ಬಿಟ್ಟಿದೆ. ಟೀ ಕುಡಿದು ಮಲ್ಕಲ್ಲ ನಾವಂತ ಟೀ ಕುಡಿದು ಎದ್ದಿರ್ತೀವಿ. ಏನೇನು ಮಾಡ್ತೀವಿ ನೀವೇ ನೋಡಿದಂತೆ ಬಿಡಿ. ಗೈಸ್ ಟೀ ಕುಡಿತಿದ್ದೀವಿ. ಫಾಲಿಂಗ್ ಇನ್ ಸ್ಲೀಪ್. ನೋಡಿ ಅಲೆ ಫುಲ್ ನಿದ್ದೆ. ಏನು ನೀವು ಇನ್ನೂ ಬಟ್ಟೆ ಬಿಚ್ಚಿಲ್ಲ ಅಂತ ನೋಡ್ತಾ ಇದ್ದೀರಾ? ನಾವು ಮದುವೆಗೂ ಇದೆ ಬಟ್ಟೆ, ಅದಕ್ಕೆ ಬಿಚ್ಚೇ ಇಲ್ಲ. ಬೆಳಗ್ಗೆ 4:15 ಆಗಿದೆ, ಅದಕ್ಕೆ ಟೀ ಕುಡಿತಾ ಇದ್ವಿ. ಬೆಳಗಿನ ಜಾವ 4:15ಗೆ ಇಷ್ಟು ಸೌಂಡಲ್ಲಿ. ಅವ್ರು ನೋಡಿ ಆಗ್ಲೇ ಮಲ್ಕೊಂಡೇ ಬಿಟ್ಟವ್ರೆ. ನಾನು ಅನ್ಕೊಂಡಿರ್ಲಿಲ್ಲ 4:30 ಈ ಸಾಂಗ್ ಕೇಳ್ಕೊಂಡು ಇಲ್ಲಿರ್ತೀನಿ ಇವತ್ತು ಅಂತ. ಸೋನು ತೋರಿಸ್ತೀನಿ ನೋಡ್ರಿ. ಎಲ್ಲಿ ಸೋನಾ? ಪರವಾಗಿಲ್ಲ, ನಂದು ಅವಳಿಗೆ ಕಂಪೇರ್ ಮಾಡಿದೆ. ಏನೊಂದು ಸಖತ್ತಾಗೈತೆ, ತಲೆ ಬಾಚಂಗೆ ಇಲ್ಲ. ಓಕೆ ಗೈಸ್, ಅದೇ ಇನ್ನೇನು ಆಗಲೇ 5 ಗಂಟೆ ಆಯಿತು. ಎಷ್ಟು ಟೈಮು? 5 ಗಂಟೆ ಆಯಿತು. ಇನ್ನೊಂದು ಅರ್ಧ ಗಂಟೆ ಹಂಗೆ ಟೈಮ್ ಪಾಸ್ ಮಾಡ್ತೀವಿ. ಇವಾಗ ಸನ್ರೈಸ್ ನೋಡಿಕೊಂಡು ಇವಾಗ ನಮ್ಮನೆಗೆ ಹೋಗ್ತಾ ಇದ್ದೀವಿ. ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಪೇರನ್ನ ಪಿಕ್ ಮಾಡ್ಕೊಂಡು ಬರ್ತಾ ತಂಗಿ ಇವತ್ತು ಮದುವೆ ಆಗಿ ಹೋಗ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ? ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅವರು ದೊಡ್ಡ ಮನುಷ್ಯರು, ಇವರು ನಾವು ಹೋಗ್ತಾ ಇದ್ದೀವಿ ಇವತ್ತು ನಾಷ್ಟ ಮಾಡೋದಕ್ಕೆ. ನಿಮ್ಗೆಲ್ಲರಿಗೂ ನಾಷ್ಟ ಆಯ್ತಾ? ತಿಂಡಿಗೆ ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ಚಿತ್ರಾನ್ನ ಎಲ್ಲ ತಿಂತಾ ಇದ್ದೀವಿ ಇವಾಗ.
ನಾವು ಅವತ್ತು ಕುರುಬ್ರು ಮಠಕ್ಕೆ ಹೋಗಿದ್ವಲ್ಲ, ಅಲ್ಲಿನ ಸ್ವಾಮೀಜಿಗಳು ಈ ಮದುವೆಗೂ ಕರೆಸಿದ್ರು. ಸ್ವಾಮೀಜಿ ಅವ್ರದ್ದು ಕಾರ್ಯಕ್ರಮ ಮುಗಿದ ಮೇಲೆ ಸ್ಟೇಜ್ ಎಲ್ಲ ಕ್ಲಿಯರ್ ಮಾಡಿ ಒಂದು ಫೋಟೋ ಸೆಷನ್ ನಡೆಸಿದ್ವಿ. ದಾರೆ ಮಾಡ್ಕೊಂಡು ಬಂದು ಸೀದಾ ಊಟಕ್ಕೆ ಕೂತ್ವಿ. ಸೈಡ್ಸು ಒಬ್ಬಟ್ಟು ಎಲ್ಲ ಖಾಲಿಯಾಗಿ ಹೋಗಿತ್ತು. ಬೆಳಗ್ಗೆ ತುಂಬ ಜನ ಇದ್ದರು. ನಮಗೆ ಗೀ ರೈಸು, ಅನ್ನ ಸಾಂಬಾರು, ಚಪಾತಿ ಮಾತ್ರ ಇತ್ತು. ಐಸ್ ಕ್ರೀಮ್ ಇತ್ತಂತೆ ಗೈಸ್, ಬಟ್ ವಿ ಮಿಸ್ಡ್ ಇಟ್. ಚಪಾತಿ ಬೆಂದಿಲ್ಲ ಗೈಸ್, ಅದಕ್ಕೆ ಬಿಟ್ಟವ್ರೆ. ತಿಂತ ಇದ್ದೀನಿ ಗೈಸ್. ನಿಮ್ಮದು ಏನಿಷ್ಟ ಆಯಿತು? ಏನಿಷ್ಟ ಆಯಿತು? ಲಾಡು ಇಷ್ಟ ಆಯ್ತು. ಲಾಡು ಇಷ್ಟ ಆಯ್ತು. ನಿಮಗೆ? ಇವ್ರಿಗೂ ಚಪಾತಿ ಬೆಂದಿಲ್ಲ ಗೈಸ್, ಅದಕ್ಕೆ ಹೆಂಗೆ ಬಿಟ್ಟವ್ರೆ. ನಿಜನಾ? ನಿಮ್ಗೆ ಬೆಂದಿದ್ದ ಚಪಾತಿ? ನಮಗೆ ಬೆಂದಿತ್ತು ಗೈಸ್. ನನಗೆ ನಿದ್ದೆ. ನಾವು ಸುಮ್ಮನೆ ಬಂದು ಕೂತ್ಕೊಂಡ್ವಿ. ನೋಡಿದ್ರೆ ನಮ್ಮ ಮುಂದೆನೇ ಬಂದು ಶಾಸ್ತ್ರ ಮಾಡ್ತಾವ್ರೆ. ಇಲ್ಲಿ ನಕ್ಷತ್ರ ತೋರಿಸ್ತಾರಲ್ಲ ಗೈಸ್, ಅದು ನಿಜವಾಗ್ಲೂ ಕಾಣಿಸುತ್ತಾ? ಯಾವ ನಕ್ಷತ್ರ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಚೌಟ್ರಿ ಖಾಲಿ ಖಾಲಿ. ಡೆಕೋರೇಷನ್ಸ್ ಎಲ್ಲ ವಾಪಸ್ ಬಿಚ್ತಾ ಇದ್ದಾರೆ. ನಾವಿಲ್ಲಿ ಫೋಟೋಸ್ ನೋಡೋದ್ರಲ್ಲಿ ಬ್ಯುಸಿ, ಅವರಲ್ಲಿ ಗಾಸಿಪ್ ಮಾಡೋದ್ರಲ್ಲಿ ಬ್ಯುಸಿ, ಅವರು ಕರ್ಕೊಂಡು ಹೋಗೋಕ್ಕೆ ಬಂದಿರೋರು ಅವರು ಬ್ಯುಸಿ. ಸೊ ಇವಾಗ ಬಿದ್ರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಯಾರೂ ಹೋಗ್ತಿರ್ಲಿಲ್ಲ, ಸಡನ್ ಪ್ಲ್ಯಾನ್ ಬಿದ್ರೆಗೆ ಹೋಗೋದು. ಸೊ ಇವಾಗ ಬಿದ್ರೆಗೆ ಹೋಗೋಣ. ಬಿದ್ರೆಯಿಂದ ಅಲ್ಲಿ ಏನೇನು ಶಾಸ್ತ್ರ ಇರುತ್ತೆ ನೋಡ್ಕೊಂಡ್ಬಿಟ್ಟು ವಾಪಸ್ ತುಮಕೂರಿಗೆ ಬರೋಣ. ಗ್ಯಾಪಲ್ಲಿ ಹಂಗೆ ರೀಲ್ಸ್ ಮಾಡ್ಕೊಂಡ್ವಿ. ಇವಾಗ ಬಿದ್ರೆಗೆ ಹೊರಟಿದ್ದೀವಿ. ನಾನೇ ಓಪನ್ ಮಾಡ್ತೀನಿ ನೋಡಿ ಗೈಸ್. ವಿಡಿಯೋಗೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಲೈಟ್ ಇದ್ರೆ ಬರುತ್ತೆ. ನಿಮಗೆ ಲೈಟ್ ಇಲ್ಲ ಅಲ್ಲ? ಟಾಪ್ ವ್ಯೂ. ಗೈಸ್, ಆರ್ ಸಿಸ್ಟರ್ ಡ್ರೈವಿಂಗ್. ಇನ್ನು ಮುಂದೆ ವ್ಲಾಗ್ ಬರಲಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಂಬಿಡಿ. ನೀರು ತಕೊಂಡ್ರಕ್ಕ ಒಳಗೆ ಕೊಡು ನೀರು. ಹಿಡ್ಕೊಂಡ ಅದ ಇದನ್ನ ತಕೊಳಪ್ಪ ನೀನು. ಯಾವ್ದು ರಂಗಲೆದು ಅವೆಲ್ಲ ತಕೊಂಡ್ರೆ ಯಾವ್ದು ಬಿಟ್ಕೊಂಡು ಆಡ ಅಣ್ಣಂಗೆ ಹಾಕ್ತಾರೆ. ಇದನ್ನು ಎಲೆ ಕೊಡಲ್ಲ. ಅಣ್ಣ ಸಮಾಧಾನ ಬಂದರೆ ಮನೇಲಿ ಯಾರೂ ಇಲ್ಲಲ್ಲ, ಕರ್ಕೊಂಡು ಹೋಗವ್ರೆ. ಇವಾಗ ಅಪ್ಪಂಗೆ ಫೋನ್ ಮಾಡಿ ಈ ಥರ ಕೇಳಿದೆ. ಅಣ್ಣನೂ ಇನ್ನೇನು ಕಾಲೇಜಿಂದ ಬರ್ತಾಯಿದ್ದಾರೆ. ಫುಲ್ಲು ಸೋಲ್ಡ್ ಔಟು. 2 ದಿನದಿಂದ ನಿದ್ದೆ ಮಾಡಿಲ್ಲ. ಫುಲ್ಲು ನಿದ್ದೆ.
ನೆನ್ನೆ ಬಂದು ಮಲ್ಕೊಂಡ್ಬಿಟ್ವಿ ಅಷ್ಟೇ. ಈಗ ಎದ್ದಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.